5 ಕ್ಷೇತ್ರಗಳು ಇದು ಕಿರಿಯ ವ್ಯಾಪ್ತಿ ಇದು ಸಾಕಷ್ಟು ವಿರೋಧ ವ್ಯಕ್ತ ಆಯಿತು. ಒಂದು ಬಿಜೆಪಿ ವ್ಯವಸಾಯಗಳು ನಿಮ್ಗೊಂದು ರೀತಿ ಈಗ ಈ ಬಾರಿ ಸವಾಲನ್ನು ರೀತಿರ್ತಕ್ಕಂಥ ಎಲೆಕ್ಷನ್ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲುವಂತ ಅಂದ್ರೆ ಎಷ್ಟು 5 ಝೋನಲ್ಲಿ ಎಷ್ಟು ಗೆಲ್ಲುವಂತ ವಿಶ್ವಾಸ ಇದೆ ಸರ್? ಸಾಕಷ್ಟು ಸವಾಲಾಯ್ತು ಅನ್ಸುತ್ತೆ ನಿಮ್ಗೆ ಈ ಬಾರಿ ಎಲೆಕ್ಷನ್. ಈಗ ಮತದಾರರು ಬೆಂಗಳೂರಲ್ಲಿರ್ತಕ್ಕಂಥ ಮತದಾರರು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಯಾವ ಪಕ್ಷ ಇದುವರೆಗೂ ಕೂಡ ಬೆಂಗಳೂರಿಗೆ ಕೆಲಸ ಮಾಡಿದೆ ಅಂತ ಯೋಚನೆ ಮಾಡಬೇಕು. ಈಗ ಉದಾಹರಣೆಗೆ ಬೆಂಗಳೂರು ನಮ್ಮ ಕೆ ಸಿ ರೆಡ್ಡಿಯವರಿದ್ದರು, ಆಮೇಲೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು. ಆಗ ಬೆಂಗಳೂರಲ್ಲಿರ್ತಕ್ಕಂಥ ಬಹುತೇಕ ಪಬ್ಲಿಕ್ ಸೆಕ್ಟರ್ಸ್ ಅಂದವರು ಕೆ ಸಿ ರೆಡ್ಡಿಯವರೇ. ನೆಹರೂರವರ ಕಾಲದಲ್ಲಿ ಲಕ್ಷಗಟ್ಟಲೆ ಜನಕ್ಕೆ ಉದ್ಯೋಗ ಸಿಕ್ತು. ಈಗ ವೀರಪ್ಪ ಮೊಯ್ಲಿಯವರು ITPL ತಂದರು ಬ್ಯಾಂಗ್ಳೂರಿಗೆ. ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಸಾಫ್ಟ್ವೇರಲ್ಲಿ ಉದ್ಯೋಗ ಸಿಕ್ಕಿದೆ, IT-BTನಲ್ಲಿ. ಆಮೇಲೆ SM ಕೃಷ್ಣ ಅವರು ಬೆಂಗಳೂರಿಗೆ ವಿಶೇಷ ಒಂದು ಕೊಡುಗೆಗಳನ್ನು ಕೊಟ್ಟರು. ಅದರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರೋದು, ಸ್ವಚ್ಛ ಬೆಂಗಳೂರು ಇರ್ಬೋದು, ಬೆಂಗಳೂರಿಗೆ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMCಗಳು 2 TMCಗಳಿಗೆ ಕುಡಿಯೋ ನೀರು, ಸ್ಯಾನಿಟರಿ ಕೊಟ್ಟಿದ್ದು ಎಲ್ಲ ಅವ್ರ ಕಾಲದಲ್ಲೇ ಕೊಟ್ಟಿದ್ದು. ಅದೇ ರೀತಿ ದೇವರಾಜ ಅರಸವರು ಬೆಂಗಳೂರಿಗೆ ಕಾವೇರಿ ನೀರು ತಂದವರು ಅವರು. ಆಮೇಲೆ ಧರ್ಮಸಿಂಗ್ ಅವರು ಕಾವೇರಿ ಅಂತಂದು 4ನೇ ಹಂತ. ಈ ರೀತಿ ಎಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸೇರಿಸಿ, ಸಿದ್ದರಾಮಯ್ಯವರು ಕೂಡ ಅತಿ ಹೆಚ್ಚು ಹಣವನ್ನು ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರದ ಗ್ರ್ಯಾಂಟ್ಸ್ ಕೊಟ್ಟಂಥವರು ಅವರು. ಆಮೇಲೆ ಬೆಂಗಳೂರಲ್ಲಿ ಕುಡಿಯೋ ನೀರು ಇರ್ಬೋದು, ಸ್ಟಾರ್ ಮೋಟ್ರೈನ್ಸ್ ಇರ್ಬೋದು, ಪಾರ್ಕ್ಸ್ ಇರ್ಬೋದು, ಕೆರೆಗಳ ಅಭಿವೃದ್ಧಿ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಸ್ವಚ್ಛ ಬ್ಯಾಂಗ್ಳೂರು ಇರ್ಬೋದು, STPಗಳು ಇರ್ಬೋದು, ಔಟರ್ ರಿಂಗ್ ರೋಡ್ ಮಾಡಿದ್ದಿರ್ಬೋದು, ಆಮೇಲೆ ಏರ್ಪೋರ್ಟ್ ಇರ್ಬೋದು, ಫ್ಲೈಓವರ್ಸ್ ಮಾಡಿದ್ದಿರ್ಬೋದು, ಮೆಟ್ರೋ ತಂದಿದ್ದಿರ್ಬೋದು, ಎಲ್ಲ ಕಾಂಗ್ರೆಸ್ಸೇ. ಜನ ಯೋಚನೆ ಮಾಡಿ ಕಾಂಗ್ರೆಸ್ಸು ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಜನ ಯೋಚನೆ ಮಾಡಿದ್ರೆ ಎಲ್ಲನೂ ನಾವೇ ಗೆಲ್ಲಬೇಕು. ಜನ ಯೋಚನೆ ಮಾಡಬೇಕು. ಈಗ 5 ಕ್ಷೇತ್ರಗಳು ಇದು ಕಿರಿಯ ವ್ಯಾಪ್ತಿ ಇದು ಸಾಕಷ್ಟು ವಿರೋಧ ವ್ಯಕ್ತ ಆಯಿತು. ಒಂದು ಬಿಜೆಪಿ ವ್ಯವಸಾಯಗಳು ನಿಮ್ಗೊಂದು ರೀತಿ ಈಗ ಈ ಬಾರಿ ಸವಾಲನ್ನು ರೀತಿರ್ತಕ್ಕಂಥ ಎಲೆಕ್ಷನ್ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲುವಂತ ಅಂದ್ರೆ ಎಷ್ಟು 5 ಝೋನಲ್ಲಿ ಎಷ್ಟು ಗೆಲ್ಲುವಂತ ವಿಶ್ವಾಸ ಇದೆ ಸರ್? ಸಾಕಷ್ಟು ಸವಾಲಾಯ್ತು ಅನ್ಸುತ್ತೆ ನಿಮ್ಗೆ ಈ ಬಾರಿ ಎಲೆಕ್ಷನ್. ಈಗ ಮತದಾರರು ಬೆಂಗಳೂರಲ್ಲಿರ್ತಕ್ಕಂಥ ಮತದಾರರು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಯಾವ ಪಕ್ಷ ಇದುವರೆಗೂ ಕೂಡ ಬೆಂಗಳೂರಿಗೆ ಕೆಲಸ ಮಾಡಿದೆ ಅಂತ ಯೋಚನೆ ಮಾಡಬೇಕು. ಈಗ ಉದಾಹರಣೆಗೆ ಬೆಂಗಳೂರು ನಮ್ಮ ಕೆ ಸಿ ರೆಡ್ಡಿಯವರಿದ್ದರು, ಆಮೇಲೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು. ಆಗ ಬೆಂಗಳೂರಲ್ಲಿರ್ತಕ್ಕಂಥ ಬಹುತೇಕ ಪಬ್ಲಿಕ್ ಸೆಕ್ಟರ್ಸ್ ಅಂದವರು ಕೆ ಸಿ ರೆಡ್ಡಿಯವರೇ. ನೆಹರೂರವರ ಕಾಲದಲ್ಲಿ ಲಕ್ಷಗಟ್ಟಲೆ ಜನಕ್ಕೆ ಉದ್ಯೋಗ ಸಿಕ್ತು. ಈಗ ವೀರಪ್ಪ ಮೊಯ್ಲಿಯವರು ITPL ತಂದರು ಬ್ಯಾಂಗ್ಳೂರಿಗೆ. ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಸಾಫ್ಟ್ವೇರಲ್ಲಿ ಉದ್ಯೋಗ ಸಿಕ್ಕಿದೆ, IT-BTನಲ್ಲಿ. ಆಮೇಲೆ SM ಕೃಷ್ಣ ಅವರು ಬೆಂಗಳೂರಿಗೆ ವಿಶೇಷ ಒಂದು ಕೊಡುಗೆಗಳನ್ನು ಕೊಟ್ಟರು. ಅದರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರೋದು, ಸ್ವಚ್ಛ ಬೆಂಗಳೂರು ಇರ್ಬೋದು, ಬೆಂಗಳೂರಿಗೆ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMCಗಳು 2 TMCಗಳಿಗೆ ಕುಡಿಯೋ ನೀರು, ಸ್ಯಾನಿಟರಿ ಕೊಟ್ಟಿದ್ದು ಎಲ್ಲ ಅವ್ರ ಕಾಲದಲ್ಲೇ ಕೊಟ್ಟಿದ್ದು. ಅದೇ ರೀತಿ ದೇವರಾಜ ಅರಸವರು ಬೆಂಗಳೂರಿಗೆ ಕಾವೇರಿ ನೀರು ತಂದವರು ಅವರು. ಆಮೇಲೆ ಧರ್ಮಸಿಂಗ್ ಅವರು ಕಾವೇರಿ ಅಂತಂದು 4ನೇ ಹಂತ. ಈ ರೀತಿ ಎಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸೇರಿಸಿ, ಸಿದ್ದರಾಮಯ್ಯವರು ಕೂಡ ಅತಿ ಹೆಚ್ಚು ಹಣವನ್ನು ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರದ ಗ್ರ್ಯಾಂಟ್ಸ್ ಕೊಟ್ಟಂಥವರು ಅವರು. ಆಮೇಲೆ ಬೆಂಗಳೂರಲ್ಲಿ ಕುಡಿಯೋ ನೀರು ಇರ್ಬೋದು, ಸ್ಟಾರ್ ಮೋಟ್ರೈನ್ಸ್ ಇರ್ಬೋದು, ಪಾರ್ಕ್ಸ್ ಇರ್ಬೋದು, ಕೆರೆಗಳ ಅಭಿವೃದ್ಧಿ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಸ್ವಚ್ಛ ಬ್ಯಾಂಗ್ಳೂರು ಇರ್ಬೋದು, STPಗಳು ಇರ್ಬೋದು, ಔಟರ್ ರಿಂಗ್ ರೋಡ್ ಮಾಡಿದ್ದಿರ್ಬೋದು, ಆಮೇಲೆ ಏರ್ಪೋರ್ಟ್ ಇರ್ಬೋದು, ಫ್ಲೈಓವರ್ಸ್ ಮಾಡಿದ್ದಿರ್ಬೋದು, ಮೆಟ್ರೋ ತಂದಿದ್ದಿರ್ಬೋದು, ಎಲ್ಲ ಕಾಂಗ್ರೆಸ್ಸೇ. ಜನ ಯೋಚನೆ ಮಾಡಿ ಕಾಂಗ್ರೆಸ್ಸು ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಜನ ಯೋಚನೆ ಮಾಡಿದ್ರೆ ಎಲ್ಲನೂ ನಾವೇ ಗೆಲ್ಲಬೇಕು. ಜನ ಯೋಚನೆ ಮಾಡಬೇಕು.